ಅಲ್ಲಿ ಹೋಗಿ ಬಿಹಾರಿಗೆ ಹೋಗಿ ಪಾಕಿಸ್ತಾನ ಮುಗಿಸ್ಬಿಟ್ಟಿದ್ದು ಇವತ್ತು ಕೂಡ ಅದೇ ಹೇಳ್ತಾ ಇದಾರಲ್ಲ. ವಿ ಆರ್ ಓನ್ಲಿ ಕ್ವಶನಿಂಗ್ ಮಿಸ್ಟರ್ ಮೋದಿ ಸಾಬ್, ವಾಟ್ ವಾಸ್ ದ ಜೆನ್ಯೂನ್ ರೀಸನ್ ಟು ಹ್ಯಾವ್ ಅ ಸೀಸ್ ಫೈರ್? ಯಾವ ಕಾರಣಕ್ಕಾಗಿ ಸೀಸ್ ಫೈರ್ ಮಾಡಿದ್ರೆ? ನಾನು ಇನ್ನೂ ಭಾಳ ಮಾತನಾಡ್ಬೋದು, ನಾನು ಜಾಸ್ತಿ ಮಾತನಾಡಕ್ಕೆ ಹೋಗೋದಿಲ್ಲ. ಒಂದೇ ಒಂದು ಪ್ರಶ್ನೆ ಇದೆ, ನೀವು ಸೀಸ್ ಫೈರ್ ಯಾಕೆ ಮಾಡಿದ್ರಿ ಅದು ಸಂಪೂರ್ಣವಾಗಿ ದೇಶಕ್ಕೆ ನೀವು ಹೇಳಬೇಕು. ನೀವೇನು 22 ನಿಮಿಷದ ಏನು ಹೇಳಿದ್ರಲ್ಲ ಆ ಭಾಷಣಕ್ಕೆ ನಾವು ಯಾರು ಒಪ್ಪಕ್ಕೂ ರೆಡಿ ಇಲ್ಲ. ಇಟ್ ಶೋಸ್ ಯು ಆರ್ ಡನ್ ದಿಸ್ ವಾರ್ ಫಾರ್ ವಾಟ್ ರೀಸನ್? ಆಯಿತು, ಆ ಪೆಹಲ್ಗಾಮ್ನಲ್ಲಿ ಹೊಡೆದಿರ್ತಕ್ಕಂಥ ಟೆರರಿಸ್ಟ್ ಯಾರನ್ನ ಸಿಕ್ಕಿದಾರೆ ಇಲ್ಲಿವರೆಗೆ ಹುಡುಕಿದ್ದೀರಾ ನೀವು? ಇಲ್ಲಿಗೆ ಯಾರನ್ನ ಹುಡುಕಿದ್ದೀರಾ? ಏನಾಗಿದೆ? ಸೊ ದಟ್ಸ್ ವೈ ದಿಸ್ ಇಸ್ ಅ ಲಾರ್ಜರ್ ಇಶ್ಯೂ ಇದೆ. ನನ್ನ ಮನವಿದೆ ಮಾಧ್ಯಮ ಸ್ನೇಹಿತರಲ್ಲಿ, ನೀವು ಪ್ರತಿಯೊಬ್ಬರು ಬಿಜೆಪಿ ಪ್ರಶ್ನೆ ಕೇಳ್ತಕ್ಕಂಥದ್ದು ಆಗಲೇಬೇಕು. ಆನ್ ವಾಟ್ ಬೇಸಸ್ ಯು ಮೇಡ್ ಸೀಸ್ ಫೈರ್? ಈಗ ಅವ್ರು ತಪ್ಪಿಸ್ಕೊಳ್ಳಿಕ್ಕೆ 100 ಹೇಳ್ತಾರೆ, ಆದರೆ ನಮ್ಕಿನ್ನ ಚೆನ್ನಾಗಿ ಪ್ರಶ್ನೆ ಮಾಡ್ತಕ್ಕಂಥ ಆ ನಾಲೆಜ್ ನಿಮಗಿದೆ. ಅವರಿಗೆ ಪ್ರಶ್ನೆ ಮುಖಾಂತರನೇ ಜನಕ್ಕೆ ಎಕ್ಸ್ಪೋಸ್ ಮಾಡಬೇಕಂತ ನಮ್ಮ ಮನವಿ ಮಾಡ್ಕೊಳ್ತೀನಿ. ಯಾಕೆ ಹೇಳ್ತಾ ಇದ್ದೀನಿ ಈ ಮಾತು ಅಂತಂದರೆ, ಬಿಕಾಸ್ ಟ್ರಂಪ್ ಅವರು ಪದೇ ಹೇಳ್ತಾ ಇದ್ದಾರೆ. ಟ್ರಂಪ್ ಅವರು ಅದನ್ನೇ ಇನ್ಸಿಸ್ಟ್ ಮಾಡ್ತಿದ್ದಾರೆ, ನಾನು ಟ್ರೇಡ್ ಬಗ್ಗೆ ಮಾತನಾಡಿದ್ದೀನಿ, ಟ್ರೇಡ್ಗೋಸ್ಕರ ಕನ್ವಿನ್ಸ್ ಮಾಡಿದ್ದೀನಿ ಅಂತ ಟ್ರಂಪ್ ಅವರು ಹೇಳ್ತಾರೆ. ಇಲ್ಲಿವರೆಗೆ ಮೋದಿ ಸಾಹೇಬ್ರ ವಿರುದ್ಧವಾಗಿ ಏನು ಹೇಳಿಲ್ಲ. ಅಂದ್ರೆ ಅರ್ಥ ಏನು? ಟ್ರೇಡ್ಗೋಸ್ಕರ ನಾವು ಒಪ್ಕೊಂಡಿದ್ದೀವ್ಯಾ? ಯಾವುದು ಉತ್ತರ ಸರಿ? ಇದಕ್ಕೆ ಯಾರು ಕೇಳಬೇಕು? Somebody has to ask the question now, why Modi Sahib is not answering to the Trump question now.